ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರ ಭವಿಷ್ಯ ಹೇಗಿದೆ 12 ರಾಶಿಯವರಿಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ವಾರ ಭವಿಷ್ಯ ಮೊದಲನೇದಾಗಿ ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ಒಂದ್ ಸ್ವಲ್ಪ ಅನುಕೂಲದಾಯಕವಾಗಿರ್ತಕ್ಕಂತಹ ವಾತಾವರಣ ಇದೆ. ಸಮಾಜದ ಪ್ರಮುಖ ವ್ಯಕ್ತಿಗಳ ಭೇಟಿಗಳಾಗ್ತಕ್ಕಂಥದ್ದು, ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ಅನುಕೂಲಗಳಾಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ನಿಮ್ಮ ನಿರ್ಧಾರಗಳು ಸ್ವಲ್ಪ ಮಟ್ಟಕ್ಕೆ ಆ ಕಡೆ ಈ ಕಡೆ ಆಗುವ ಸಾಧ್ಯತೆಗಳಿದ್ದಾವೆ. ಚೂರು ಆಲೋಚನೆ ಮಾಡಿ ಗಂಭೀರವಾಗಿರ್ತಕ್ಕಂಥ ಯೋಚನೆಯ ನಂತರದಲ್ಲೇ ಕಾರ್ಯಗಳಿಗೆ ಹೆಜ್ಜೆ ಇಡ್ತಕ್ಕಂಥದ್ದು ಉತ್ತಮವಾದ ಸಂಗತಿ ಆಗಿರುತ್ತೆ. ಜೊತೆಗೆ ಕೆಲಸ ಕಾರ್ಯಗಳು ಸಂಪೂರ್ಣವಾಗ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಅಂತಹ ಲಾಭವೂ ಅಲ್ಲ ನಷ್ಟವೂ ಅಲ್ಲ. ಜೊತೆಗೆ ನಿಮ್ಗೆ ಈಗಾಗಲೇ 7.5 ಯೋಗ ಬೇರೆ ನಡೀತಾ ಇದೆ. ಹಾಗಾಗಿ ವಿಶೇಷವಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಜೊತೆಗೆ ಜುಲೈನ ತಿಂಗಳಲ್ಲಿ ಶನಿ ವಕ್ರೀಗತನಾಗಿ ಬೇರೆ ಆಗ್ತಾ ಇದ್ದಾನೆ. ಆಗ ಇನ್ನೊಂದಷ್ಟು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗ್ತದೆ. ಹಾಗಾಗಿ ವಕ್ರೀಗತನಾಗುವುದಕ್ಕೂ ಮುಂಚಿತವಾಗಿಯೇ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಜುಲೈ ತಿಂಗಳ 12ನೇ ತಾರೀಕಿನಂದು ವಿಶೇಷವಾಗಿ ಶನಿ ಮಹಾಯಾಗದ ಮುಖಾಂತರವಾಗಿ ಶನಿ ಶಾಂತಿಯನ್ನ ಮಾಡಲಾಗ್ತಾ ಇದೆ. ಅಂದು ವಿಶೇಷವಾದಂತಹ ವಿಶ್ವದಲ್ಲೇ ಪ್ರಪ್ರಥಮವಾದಂತಹ ಆಲಯದ ಉದ್ಘಾಟನೆ ಮತ್ತು ದೇವತಾ ಪ್ರತಿಷ್ಠಾಪನಾ ಕಾರ್ಯ ಬೇರೆ ನಡೆಯುತ್ತೆ. ವಿಶ್ವದಲ್ಲೇ ಪ್ರಪ್ರಥಮವಾಗಿರ್ತಕ್ಕಂತಹ ಏಕಶಿಲಾ ಮೂರ್ತಿ ಹನುಮ ಮತ್ತು ಶನಿದೇವರ ಏಕಶಿಲಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಿದೆ. ನಿಮಗೆ 7.5 ಇರೋದ್ರಿಂದ ಸ್ವತಃ ನೀವೇ ಬಂದು ಶನಿ ಶಾಂತಿಯನ್ನು ಮಾಡಿಸಿ ಅಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ಕೈಯಾರೆ ಸ್ಪರ್ಶ ದರ್ಶನವನ್ನ ಮಾಡ್ತಾ ನಿಮ್ಮ ಕೈಯಾರೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಇನ್ನು ಈ ವಾರ ನಿಮ್ಗೆ ಅದೃಷ್ಟವನ್ನು ತಂದ್ಕೊಡ್ತಕ್ಕಂಥ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಅದೇ ರೀತಿಯಾಗಿ ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿನಲ್ಲಿ ಸಾಕ್ತಕ್ಕಂಥದ್ದು, ಪ್ರಯಾಣದಲ್ಲಿ ಹಠಾತ್ ಬದಲಾವಣೆಗಳು ಉಂಟಾಗ್ತಕ್ಕಂಥದ್ದು, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಅತ್ಯಗತ್ಯವಾಗಿರುತ್ತೆ. ಆಕಸ್ಮಿಕವಾಗಿರ್ತಕ್ಕಂತಹ ಧನ ವ್ಯಯದ ಸೂಚನೆಗಳು ಈ ವಾರ ಇರತಕ್ಕಂತಹದ್ದು. ವೃತ್ತಿ ವ್ಯಾಪಾರ ವ್ಯವಹಾರಗಳು ನೀವು ಅಂದುಕೊಂಡಷ್ಟರ ಮಟ್ಟಕ್ಕೆ ಯಶಸ್ಸನ್ನ ನಿಮ್ಗೆ ತಂದು ಕೊಡೋದಿಲ್ಲ. ಸ್ವಲ್ಪ ಮಟ್ಟಕ್ಕೆ ಏರಿಳಿತಗಳು ಇರುತ್ತವೆ ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಇನ್ನು ನಿಮ್ಮ ನಿರುದ್ಯೋಗಿಗಳಿಗೆ ಮಾತ್ರ ಉತ್ತಮವಾದಂತಹ ಕೆಲಸ ಕಾರ್ಯಗಳು ಸಿಗತಕ್ಕಂತಹ ಶುಭವಾದ ಸಂದರ್ಭವಿದೆ. ಇನ್ನು ಇದೇ ಜುಲೈನ 12ನೇ ತಾರೀಕಿನಂದು ವಿಶ್ವದಲ್ಲೇ ಪ್ರಪ್ರಥಮವಾಗಿರ್ತಕ್ಕಂತಹ ಶನಿ ಮತ್ತು ಹನುಮಂತ ದೇವರ ಏಕಶಿಲಾ ಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯ ಇದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತರೆ ಗ್ರಾಮದಲ್ಲಿ ತಾವೆಲ್ಲರೂ ಸಹ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಶುಭವಾಗ್ಲಿ. ಇನ್ನು ಈ ವಾರ ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕು ಪಶ್ಚಿಮ ದಿಕ್ಕು, ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ. ಮುಂದಿನ ರಾಶಿ ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆರ್ಥಿಕ ತೊಂದರೆಗಳು ಸ್ವಲ್ಪ ಮಟ್ಟಕ್ಕೆ ಬಾಧೆಯನ್ನ ತಂದುಕೊಡ್ತಕ್ಕಂತಹದ್ದು ಆಗತ್ತೆ. ಸಾಲದ ಒತ್ತಡದಿಂದ ಸ್ವಲ್ಪ ಮಟ್ಟಕ್ಕೆ ನಿವಾರಣೆ ಆಗತ್ತೆ. ಕುಟುಂಬದಲ್ಲಿದ್ದಂತಹ ಜವಾಬ್ದಾರಿಗಳು ಹೆಚ್ಚಿಗೆ ಆಗತ್ವೆ. ಬಂಧು ಮಿತ್ರರಿಂದ ಒಂದಷ್ಟು ಸಹಾಯ ಸಹಕಾರಗಳು ದೊರೆತು ಮನಸ್ಸಿಗೆ ನೆಮ್ಮದಿ ಉಂಟಾಗ್ತಕ್ಕಂತಹದ್ದು. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗಗಳು ಸಿಗ್ತಕ್ಕಂತಹದ್ದು. ಕೆಲವು ಗೊಂದಲಮಯವಾದಂತಹ ಸನ್ನಿವೇಶಗಳೆಲ್ಲವೂ ಸಹ ನಿವಾರಣೆಯಾಗಿ ಒಂದಷ್ಟು ಉತ್ತಮವಾದಂತಹ ಮಾನಸಿಕ ನೆಮ್ಮದಿಯನ್ನ ಪಡೆದುಕೊಳ್ತಕ್ಕಂತಹ ವಾರವಾಗಿರುತ್ತೆ ಮಿಥುನ ರಾಶಿಯವರಿಗೆ. ಈ ವಾರ ನಿಮಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕಾಗಿರುತ್ತೆ ಉತ್ತರ ದಿಕ್ಕು, ಅದೃಷ್ಟದ ಸಂಖ್ಯೆಯಾಗಿದೆ 5, ಅದೃಷ್ಟದ ಬಣ್ಣವಾಗಿದೆ ಕೆಂಪು ಬಣ್ಣ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಬಂಧು ಮಿತ್ರರ ಭೇಟಿ ಬಹಳ ಸಂತೋಷವನ್ನ ತಂದುಕೊಡುತ್ತೆ. ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿನ ಅಡೆತಡೆಗಳು ನಿವಾರಣೆ ಆಗತಕ್ಕಂತಹದ್ದು. ಒಂದು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳ ಪರಿಚಯ ಉಂಟಾಗಿ ಲಾಭದಾಯಕವಾದಂತಹ ಅಂಶಗಳನ್ನ ನೋಡ್ತೀರಿ. ಕುಟುಂಬ ಸದಸ್ಯರ ಬೆಂಬಲಗಳು ಹೆಚ್ಚಾಗ್ತಕ್ಕಂಥದ್ದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲಾ ವಿಧದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತಹವ್ರಿಗೂ ಅತಿ ಹೆಚ್ಚಿನ ಲಾಭಾಂಶಗಳು ಸಿಗತಕ್ಕಂತಹದ್ದಾಗತ್ತೆ. ಶುಭವಾದ ವಾತಾವರಣ ಇದೆ ಕರ್ಕಾಟಕ ರಾಶಿಯವರಿಗೆ. ಈ ಒಂದು ಸಂದರ್ಭದಲ್ಲಿ ಈ ವಾರ ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಬೂದು ಬಣ್ಣ.
ಸಿಂಹರಾಶಿ, ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ಅಷ್ಟೊಂದು ಯಾಕೋ ಚೆನ್ನಾಗಿಲ್ಲ. ಈ ಕಡೆ ಗುರುಬಲವನ್ನು ಕಳ್ಕೊಂಡಿದ್ದೀರಿ, ಈ ಕಡೆ ಶನಿ ಬಲವೂ ಸಹ ಇಲ್ಲ. ಶನಿಯು ನಿಮಗೆ ಬಹಳ ಪೀಡಾಕಾರಕನಾಗಿ ಕಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಜುಲೈ 12ನೇ ತಾರೀಕಿನಂದು ನಡೀತಕ್ಕಂತಹ ಶನಿ ಮಹಾಯಾಗದಲ್ಲಿ ಪಾಲ್ಗೊಂಡು ಶನಿ ಶಾಂತಿ ಪೂಜೆಯನ್ನ ಮಾಡಿಸ್ಕೊಳ್ಳಿ. ಶನಿ ಶಾಂತಿಯ ಬಗ್ಗೆ ಹೆಚ್ಚಿನ ವಿವರಗಳು ಬೇಕಂದ್ರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಅವತ್ತು ವಿಶೇಷವಾಗಿರತಕ್ಕಂತಹ ವಿಶ್ವದಲ್ಲೇ ಪ್ರಪ್ರಥಮ ಏಕಶಿಲಾಮೂರ್ತಿಯಾಗಿರ್ತಕ್ಕಂತಹ ಹನುಮ ಸಮೇತ ಇರತಕ್ಕಂತಹ ಶನಿದೇವರ ಪ್ರತಿಷ್ಠೆ ನಡೀತಾ ಇದೆ. ಆ ಪ್ರತಿಷ್ಠಾಪನಾ ಕಾರ್ಯಕ್ಕೆ ತಾವೆಲ್ಲರೂ ಸಹ ಬಂದು ನೀವು ಪಾಲ್ಗೊಂಡು ದೇವರನ್ನ ಸ್ಪರ್ಶ ದರ್ಶನದ ಮುಖಾಂತರವಾಗಿ ನಿಮ್ಮ ಕೈಯಾರ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಶನಿಯ ಕ್ರೂರ ಅಷ್ಟಮ ಶನಿಯ ಪೀಡೆಯಿಂದ ನಿವೃತ್ತಿಯನ್ನ ಪಡ್ಕೊಳ್ಳಿ. ಈ ವಾರ ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕು ದಕ್ಷಿಣ ದಿಕ್ಕು, ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ನೀಲಿ ಬಣ್ಣ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದೀರ್ಘಾವಧಿ ಸಾಲಗಳಿಂದ ಒಂದಷ್ಟು ವಿಮುಕ್ತರಾಗ್ತೀರಿ. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಹೊಸ ಉದ್ಯೋಗದ ಅವಕಾಶಗಳು ದೊರೆಯುತ್ತೆ. ಕುಟುಂಬದಲ್ಲಿದ್ದಂತಹ ಅನೇಕ ಕಿರಿಕಿರಿಗಳಾಗಿರಬಹುದು, ವೈಮನಸ್ಯಗಳು ದೂರವಾಗುತ್ತೆ. ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ಫಲವನ್ನ ಕೊಡತಕ್ಕಂತಹದ್ದು. ನಿಮ್ಮ ವ್ಯಾಪಾರ ಹೂಡಿಕೆಗಳು ಅತಿ ಹೆಚ್ಚಿನ ಲಾಭವನ್ನ ತಂದು ಕೊಡುತ್ತೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಬೆಂಬಲ ನಿಮಗೆ ಸಿಗ್ತಕ್ಕಂಥದ್ದಾಗತ್ತೆ. ಈ ವಾರ ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಾ ಇರತಕ್ಕಂತಹ ದಿಕ್ಕು ಪಶ್ಚಿಮ ದಿಕ್ಕು, ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ಸಾಲಗಾರರಿಂದ ಆದಂತಹ ಕಾಟಗಳಿಗೆ ವಿಮುಕ್ತಿಯನ್ನ ಪಡ್ಕೊಳ್ತೀರಿ. ಅರ್ಥಾತ್ ಸಾಲದಿಂದ ಸ್ವಲ್ಪ ಮಟ್ಟಕ್ಕೆ ಆಚೆ ಬರ್ತೀರಾ. ಮಾನಸಿಕ ಸಮಸ್ಯೆಗಳಿಂದ ಹೊರಬಂದು ಒಂದಿಷ್ಟು ಸದೃಢರಾಗ್ತೀರಿ. ಹಠಾತ್ ಪ್ರಯಾಣದ ಸೂಚನೆಗಳೆಲ್ಲ ಇರ್ತಕ್ಕಂಥದ್ದು. ಕುಟುಂಬ ಸದಸ್ಯರ ಆರೋಗ್ಯದ ವಿಚಾರದಲ್ಲಿ ಬಹಳ ಶುಭ ಸುದ್ದಿಗಳನ್ನ ಕೇಳ್ತೀರಿ. ಆರೋಗ್ಯದಲ್ಲಿ ಚೇತರಿಕೆಗಳೆಲ್ಲ ಕಂಡು ಬರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಂತಹ ಗೊಂದಲಗಳೆಲ್ಲ ನಿವಾರಣೆಯಾಗಿ ಹಣಕಾಸಿನ ಒಳಹರಿವು ತುಂಬಾನೇ ಚೆನ್ನಾಗಾಗತ್ತೆ. ಈ ವಾರ ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕಾಗಿರುತ್ತೆ ಉತ್ತರ ದಿಕ್ಕು, ಅದೃಷ್ಟದ ಸಂಖ್ಯೆಯಾಗಿದೆ 5, ಅದೃಷ್ಟದ ಬಣ್ಣವಾಗಿದೆ ಬೂದು ಬಣ್ಣ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಒಂದಷ್ಟು ಶ್ರಮ ಅಂತ ಅನಿಸಿದ್ರು ಸಂಪೂರ್ಣವಾಗ್ತದೆ, ಸಂತೋಷವನ್ನ ಪಡಬಹುದು. ಇನ್ನು ದೂರ ಪ್ರಯಾಣದಿಂದ ಲಾಭವನ್ನ ನೀವು ನಿರೀಕ್ಷೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಂತಹ ತೊಂದರೆಗಳೆಲ್ಲ ನಿವಾರಣೆ ಆಗತ್ತೆ. ಉದ್ಯೋಗದಲ್ಲಿ ಒಂದಷ್ಟು ಶುಭ ರೀತಿಯಾದಂತಹ ಪರಿವರ್ತನೆಗಳು ನಿಮ್ಗೆ ಉಂಟಾಗ್ತಕ್ಕಂಥದ್ದು. ಆದಾಯ ತುಂಬಾನೇ ಚೆನ್ನಾಗಾಗತ್ತೆ. ಆತ್ಮಸ್ಥೈರ್ಯದಿಂದ ಜಾಸ್ತಿ ನಿಮ್ಗೆ ಲಾಭಗಳು ಬರ್ತವೆ. ಇನ್ನು ವಿವಾದಗಳಿಂದ ದೂರ ಆಗ್ತೀರಿ. ಮೊದಲೇ ನಿಮ್ಗೆ ಪಂಚಮ ಶನಿಯ ಪೀಡೆ ನಡೀತಾ ಇದೆ, ಹಾಗಾಗಿ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಇದೇ ಒಂದು ಜುಲೈ 12ನೇ ತಾರೀಕಿನಂದು ವಿಶೇಷವಾಗಿ ಶನಿ ಮಹಾಯಾಗದ ಮುಖಾಂತರ, ಶನಿ ಮಹಾಯಾಗವದ ಮುಖಾಂತರವಾಗಿ ಶನಿ ಶಾಂತಿಯನ್ನ ಏರ್ಪಾಟು ಮಾಡಲಾಗಿದೆ. ಅಂದು ವಿಶ್ವದಲ್ಲೇ ಪ್ರಪ್ರಥಮವಾಗಿರತಕ್ಕಂತಹ ಶನಿ ಸಮೇತ ಇರತಕ್ಕಂತಹ ಹನುಮದೇವರ ಪ್ರತಿಷ್ಠಾಪನೆಯೂ ಸಹ ಇರ್ತಕ್ಕಂಥದ್ದು. ವಿಶ್ವದಲ್ಲೇ ಪ್ರಪ್ರಥಮ ಇಂತಹ ದೇವಾಲಯ ಎಲ್ಲೂ ಇಲ್ಲ. ಏಕಶಿಲೆನಲ್ಲಿ ಹನುಮ ಸಮೇತ ಇರ್ತಕ್ಕಂತಹ ಶನಿ. ಏನಪ್ಪಾ ವಿಶೇಷ ಅಂತ ಹೇಳಿದ್ರೆ, ಶನಿ ನೇರವಾಗಿ ಯಾರು ಬಗ್ಗಿಸ್ಲಿಕ್ಕಾಗಲ್ಲ ಹನುಮದೇವರನ್ನು ಬಿಟ್ಟು. ಹಾಗಾಗಿ ಶನಿ ದೋಷಗಳಿರ್ತಕ್ಕಂಥವ್ರು, ಶನಿ ಕಾಟಗಳಿರ್ತಕ್ಕಂಥವ್ರು ತಾವೆಲ್ಲರೂ ಸಹ ಸ್ವತಃ ಬಂದು ಮೇಷರಾಶಿಯವರಾಗಿರ್ಲಿ, ಸಿಂಹರಾಶಿಯವರಾಗಿರ್ಲಿ, ವೃಶ್ಚಿಕ ರಾಶಿಯವರಾಗಿರ್ಲಿ, ಧನಸ್ಸು ರಾಶಿಯವರಾಗಿರ್ಲಿ, ಕುಂಭರಾಶಿ, ಮೀನರಾಶಿ ಇವರೆಲ್ಲರಿಗೂ ಸಹ ಶನಿ ಪೀಡನ ಅವಧಿಯೂ ನಡೀತಾ ಇದೆ. ಈ ರಾಶಿಯವರೆಲ್ಲ ಬಂದು ಸ್ವತಃ ನಿಮ್ಮ ಕೈಯಾರ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿಸಿ ಶನಿ ಶಾಂತಿಯನ್ನ ಮಾಡಿಸ್ಕೊಂಡು ಶನಿ ರಕ್ಷೆಯನ್ನ ದೇಹದಲ್ಲಿ ಧರಿಸ್ಕೋಬೇಕು. ಕವಚವನ್ನ, ರಕ್ಷೆಯನ್ನ ಹಣೆಯಲ್ಲಿ ಧರಿಸ್ಕೊಳ್ಳೋದ್ರಿಂದ ನಿಮಗೆ ಆ ಶನಿಯ ಪೀಡೆಗಳೆಲ್ಲ ನಿವಾರಣೆಯಾಗಿ ಜೀವನ ಚೆನ್ನಾಗಾಗ್ತದೆ. ನಿಮ್ಗೆ ಅದೃಷ್ಟವನ್ನ ತಂದುಕೊಡ್ತಕ್ಕಂತಹ ದಿಕ್ಕಾಗಿರತ್ತೆ ಪಶ್ಚಿಮ ದಿಕ್ಕು, ಅದೃಷ್ಟದ ಸಂಖ್ಯೆಯಾಗಿರತ್ತೆ 8, ಅದೃಷ್ಟದ ಬಣ್ಣವಾಗಿರತ್ತೆ ನೀಲಿ ಬಣ್ಣ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಇನ್ನು ಧನಸ್ಸು ರಾಶಿ, ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಿಚಾರಗಳು ಬಹಳ ತಾಪತ್ರೆಗಳನ್ನ ತಂದು ಕೊಡ್ತಾ ಇರುತ್ತೆ. ಸಂಸಾರದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಗೊಂದಲಗಳು ಉಂಟಾಗುವಂಥದ್ದು, ಸ್ತ್ರೀಯರಿಗೆ ಅನಾರೋಗ್ಯಗಳು ಉಂಟಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ನೀವು ಅಂದುಕೊಂಡಷ್ಟರ ಮಟ್ಟಕ್ಕೆ ಲಾಭಗಳನ್ನ ತಂದು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಉದ್ಯೋಗದಲ್ಲಿ ಬಹಳ ಕಿರಿಕಿರಿಯ ವಾತಾವರಣಗಳು ಉಂಟಾಗ್ತಾ ಇರುತ್ತೆ. ತೊಂದರೆಗಳು ಹೆಚ್ಚಾಗತ್ತೆ. ಹಣಕಾಸಿನ ಸಮಸ್ಯೆಗಳು ದೂರವಾಗ್ತಕ್ಕಂತಹದ್ದು.
ಹಣಕಾಸಿನ ಸಮಸ್ಯೆಗಳೆಲ್ಲ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ದೂರದ ಬಂಧುಗಳಿಂದ ವಿನಾಕಾರಣ ಒಂದಷ್ಟು ಮಾನಸಿಕ ಕಿರಿಕಿರಿಯನ್ನ ನೋಡ್ಬೇಕಾಗತ್ತೆ. ಧನಸ್ಸು ರಾಶಿಯವರು ಸ್ವಲ್ಪ ಹುಷಾರಾಗಿರಿ. ನಿಮ್ಗೆ ಅರ್ಧಾಷ್ಟಮ ಶನಿಯ ಪೀಡೆ ನಡೀತಾ ಇದೆ, ಹಾಗಾಗಿ ಶನಿ ಶಾಂತಿ ಮಾಡಿಕೊಳ್ಳೋದು ಮರಿಬೇಡಿ. ಶನಿ ಶಾಂತಿಗೆ ಅಲ್ಲಿ ಬಂದು ಪಾಲ್ಗೊಂಡು ಶನಿ ಶಾಂತಿಯನ್ನ ಮಾಡಿಸಿ. ಜುಲೈ 12ನೇ ತಾರೀಕು ನಡೀತಕ್ಕಂತಹದ್ದು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದ ಹರತಲೆ ಮಠದಲ್ಲಿ ನಡೀತಾ ಇದೆ. ತಾವೆಲ್ಲರೂ ಸಹ ಬಂದು ಶನಿ ಶಾಂತಿಯನ್ನ ಮಾಡಿಸಿ. ಈ ಒಂದು ವಾರದಲ್ಲಿ ನಿಮ್ಗೆ ಅದೃಷ್ಟವನ್ನ ತಂದುಕೊಡ್ತಕ್ಕಂತಹ ದಿಕ್ಕಾಗಿರುತ್ತೆ ಈಶಾನ್ಯ ದಿಕ್ಕು. ಅದೃಷ್ಟದ ಸಂಖ್ಯೆ ಆಗಿರುತ್ತೆ 6. ಅದೃಷ್ಟದ ಬಣ್ಣವಾಗಿರುತ್ತೆ ಬಿಳಿ ಬಣ್ಣ. ಇನ್ನು ಮಕರ ರಾಶಿ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನೋದು ಇದೆ. ಸಹೋದರ ಸಂಬಂಧಿಗಳಿಂದ ವಿಶೇಷವಾದಂತಹ ಕಾರ್ಯಾನುಕೂಲತೆಗಳು ಉಂಟಾಗ್ತಕ್ಕಂಥದ್ದು. ಭೂ ವ್ಯಾಪಾರ ವ್ಯವಹಾರಗಳಲ್ಲಿ, ಕ್ರಯ ಮತ್ತು ವಿಕ್ರಯಗಳಲ್ಲಿ ಹೆಚ್ಚಿನ ಲಾಭಗಳನ್ನ ನೀವು ನೋಡ್ತೀರಿ. ಶುಭ ಸುದ್ದಿಗಳು ದೊರೆಯುತ್ತವೆ. ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ವಿಶೇಷವಾಗಿ ನಿಮಗೆ ಮನಸ್ಸಿಗೆ ಶಾಂತಿ ಮತ್ತು ಜೇಬಿಗೆ ಧನ ಪ್ರಾಪ್ತಿಯ ಯೋಗ ಇರತಕ್ಕಂಥದ್ದು. ವೃತ್ತಿಪರ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು ಸಿಗ್ತಕ್ಕಂತಹದ್ದು. ಒಂದಷ್ಟು ವಿವಾದಗಳಿಂದ ದೂರವಾಗ್ತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರಗತಿ ಅನ್ನುವಂತಹದ್ದಿದೆ. ಈ ವಾರ ತುಂಬಾನೇ ಚೆನ್ನಾಗಿದೆ. ಈ ವಾರ ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟದ ಸಂಖ್ಯೆ 4. ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಇನ್ನು ಕುಂಭ ರಾಶಿ. ಕುಂಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳು ಬಹಳ ನಿಧಾನಗತಿನಲ್ಲಿ ಸಾಕತ್ತೆ. ಸಾಕಷ್ಟು ಆದಾಯದಲ್ಲಿ ಕೊರತೆಗಳು ಉಂಟಾಗ್ತಕ್ಕಂಥದ್ದು. ವ್ಯರ್ಥ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು. ಪಾಲುದಾರಿಕಾ ವ್ಯವಹಾರಗಳಲ್ಲಿ ಹಿನ್ನಡೆಯನ್ನ ನೋಡ್ತಕ್ಕಂಥದ್ದು. ದೂರ ಪ್ರಯಾಣದಿಂದ ನಷ್ಟಗಳು ಉಂಟಾಗ್ತಕ್ಕಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಏರಿಳಿತಗಳು. ಉದ್ಯೋಗದಲ್ಲಿ ಮೇಲಧಿಕಾರಿಗಳೊಟ್ಟಿಗೆ ವಾದ ವಿವಾದಗಳು ಆಗತಕ್ಕಂತಹ ಸೂಚನೆಗಳು ಜಾಸ್ತಿ ಇದ್ದಾವೆ. ಸಣ್ಣ ಪುಟ್ಟ ಮಾತುಗಳು ಸಹ ಅತಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ಹುಷಾರಾಗಿರಿ. ನಿಮ್ಮ ಜೀವನದಲ್ಲಿ ತೊಂದರೆ ತಾಪತ್ರೆಗಳೇ ಸ್ವಲ್ಪ ಅಧಿಕವಾಗಿದೆ ಈ ವಾರ. ಜೊತೆಗೆ 7.5 ಬೇರೆ ನಡೀತಾ ಇದೆ. ಶನಿ ಶಾಂತಿ ಮಾಡಿಸ್ಕೊಳ್ಳೋದು ಮರಿಬೇಡಿ. ಇದೇ ಒಂದು ಜುಲೈ 12ನೇ ತಾರೀಕಿನಂದು ವಿಶೇಷವಾಗಿ ಶನಿ ಮಹಾಯಾಗದ ಮುಖಾಂತರ, ಶನಿ ಮಹಾಯಾಗವದ ಮುಖಾಂತರವಾಗಿ ಶನಿ ಶಾಂತಿಯನ್ನ ಏರ್ಪಾಟು ಮಾಡಲಾಗಿದೆ. ಅಂದು ವಿಶ್ವದಲ್ಲೇ ಪ್ರಪ್ರಥಮವಾಗಿರತಕ್ಕಂತಹ ಶನಿ ಸಮೇತ ಇರತಕ್ಕಂತಹ ಹನುಮದೇವರ ಪ್ರತಿಷ್ಠಾಪನೆಯೂ ಸಹ ಇರ್ತಕ್ಕಂಥದ್ದು. ವಿಶ್ವದಲ್ಲೇ ಪ್ರಪ್ರಥಮ. ಇಂತಹ ದೇವಾಲಯ ಎಲ್ಲೂ ಇಲ್ಲ. ಏಕಶಿಲೆನಲ್ಲಿ ಹನುಮ ಸಮೇತ ಇರ್ತಕ್ಕಂತಹ ಶನಿ. ಏನಪ್ಪಾ ವಿಶೇಷ ಅಂತ ಹೇಳಿದ್ರೆ, ಶನಿ ನೇರವಾಗಿ ಯಾರು ಬಗ್ಗಿಸ್ಲಿಕ್ಕಾಗಲ್ಲ ಹನುಮದೇವರನ್ನು ಬಿಟ್ಟು. ಹಾಗಾಗಿ ಶನಿ ದೋಷಗಳಿರ್ತಕ್ಕಂಥವ್ರು, ಶನಿ ಕಾಟಗಳಿರ್ತಕ್ಕಂಥವ್ರು ತಾವೆಲ್ಲರೂ ಸಹ ಸ್ವತಃ ಬಂದು ಮೇಷರಾಶಿಯವರಾಗಿರ್ಲಿ, ಸಿಂಹರಾಶಿಯವರಾಗಿರ್ಲಿ, ವೃಶ್ಚಿಕ ರಾಶಿಯವರಾಗಿರ್ಲಿ, ಧನಸ್ಸು ರಾಶಿಯವರಾಗಿರ್ಲಿ, ಕುಂಭರಾಶಿ, ಮೀನರಾಶಿ ಇವರೆಲ್ಲರಿಗೂ ಸಹ ಶನಿ ಪೀಡನ ಅವಧಿಯೂ ನಡೀತಾ ಇದೆ. ಈ ರಾಶಿಯವರೆಲ್ಲ ಬಂದು ಸ್ವತಃ ನಿಮ್ಮ ಕೈಯಾರ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿಸಿ ಶನಿ ಶಾಂತಿಯನ್ನ ಮಾಡಿಸ್ಕೊಂಡು ಶನಿ ರಕ್ಷೆಯನ್ನ ದೇಹದಲ್ಲಿ ಧರಿಸ್ಕೋಬೇಕು. ಕವಚವನ್ನ, ರಕ್ಷೆಯನ್ನ ಹಣೆಯಲ್ಲಿ ಧರಿಸ್ಕೊಳ್ಳೋದ್ರಿಂದ ನಿಮಗೆ ಆ ಶನಿಯ ಪೀಡೆಗಳೆಲ್ಲ ನಿವಾರಣೆಯಾಗಿ ಜೀವನ ಚೆನ್ನಾಗಾಗ್ತದೆ. ಇನ್ನು ಈ ವಾರ ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆ 5. ಅದೃಷ್ಟದ ಬಣ್ಣ ಬೂದು ಬಣ್ಣ. ಇನ್ನು ಕೊನೆಯದಾಗಿ ಮೀನ ರಾಶಿ. ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅನಾರೋಗ್ಯದಿಂದ ವಿಮುಕ್ತವಾಗಿ ಆರೋಗ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು. ಕೆಲವು ವ್ಯವಹಾರಗಳಲ್ಲಿ ಸಹಾಯ ಮತ್ತು ಸಹಕಾರಗಳನ್ನ ಸ್ನೇಹಿತರಿಂದ ಪಡ್ಕೊಳ್ತೀರಿ. ಈ ವಾರ ನಿಮ್ಗೆ ಆದಾಯ ತುಂಬಾನೇ ಚೆನ್ನಾಗಿ ಇರುತ್ತೆ. ವೃತ್ತಿಪರ ವ್ಯವಹಾರಗಳು ಬಹಳ ಲಾಭದಾಯಕವಾಗಿ ಇರುತ್ತೆ. ನಿರುದ್ಯೋಗಿಗಳ ಪ್ರಯತ್ನಕ್ಕೆ ಸಕಾರಾತ್ಮಕವಾಗಿರ್ತಕ್ಕಂತಹ ಫಲಿತಗಳನ್ನ ನೋಡೋದಕ್ಕೆ ಸಾಧ್ಯವಾಗತ್ತೆ. ನಿಮ್ಮ ಮಕ್ಕಳ ಶೈಕ್ಷಣಿಕ ವಿಚಾರಗಳು ನಿಮಗೆ ಬಹಳ ತೃಪ್ತಿ ಅಂತ ಅನ್ಸುತ್ತೆ. ಒಟ್ಟಾರೆ ಮೀನರಾಶಿಯವರಿಗೆ ಈ ವಾರ ತುಂಬಾನೇ ಚೆನ್ನಾಗಿದೆ. ನಿಮಗೆ 7.5 ಬೇರೆ ನಡೀತಾ ಇದೆ. ಹಾಗಾಗಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ಒಂದು ಜುಲೈ 12ನೇ ತಾರೀಕಿನಂದು ವಿಶೇಷವಾಗಿ ಶನಿ ಮಹಾಯಾಗದ ಮುಖಾಂತರ, ಶನಿ ಮಹಾಯಾಗವದ ಮುಖಾಂತರವಾಗಿ ಶನಿ ಶಾಂತಿಯನ್ನ ಏರ್ಪಾಟು ಮಾಡಲಾಗಿದೆ. ಅಂದು ವಿಶ್ವದಲ್ಲೇ ಪ್ರಪ್ರಥಮವಾಗಿರತಕ್ಕಂತಹ ಶನಿ ಸಮೇತ ಇರತಕ್ಕಂತಹ ಹನುಮದೇವರ ಪ್ರತಿಷ್ಠಾಪನೆಯೂ ಸಹ ಇರ್ತಕ್ಕಂಥದ್ದು. ವಿಶ್ವದಲ್ಲೇ ಪ್ರಪ್ರಥಮ. ಇಂತಹ ದೇವಾಲಯ ಎಲ್ಲೂ ಇಲ್ಲ. ಏಕಶಿಲೆನಲ್ಲಿ ಹನುಮ ಸಮೇತ ಇರ್ತಕ್ಕಂತಹ ಶನಿ. ಏನಪ್ಪಾ ವಿಶೇಷ ಅಂತ ಹೇಳಿದ್ರೆ, ಶನಿ ನೇರವಾಗಿ ಯಾರು ಬಗ್ಗಿಸ್ಲಿಕ್ಕಾಗಲ್ಲ
ಹನುಮದೇವರನ್ನು ಬಿಟ್ಟು. ಹಾಗಾಗಿ ಶನಿ ದೋಷಗಳಿರ್ತಕ್ಕಂಥವ್ರು, ಶನಿಕಾಟಗಳಿರ್ತಕ್ಕಂಥವ್ರು ತಾವೆಲ್ಲರೂ ಸಹ ಸ್ವತಃ ಬಂದು ಮೇಷರಾಶಿಯವರಾಗಿರ್ಲಿ, ಸಿಂಹರಾಶಿಯವರಾಗಿರ್ಲಿ, ವೃಶ್ಚಿಕ ರಾಶಿಯವರಾಗಿರ್ಲಿ, ಧನಸ್ಸು ರಾಶಿಯವರಾಗಿರ್ಲಿ, ಕುಂಭರಾಶಿ, ಮೀನರಾಶಿ ಇವರೆಲ್ಲರಿಗೂ ಸಹ ಶನಿ ಪೀಡನ ಅವಧಿಯೂ ನಡೀತಾ ಇದೆ. ಈ ರಾಶಿಯವರೆಲ್ಲ ಬಂದು ಸ್ವತಃ ನಿಮ್ಮ ಕೈಯಾರ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿಸಿ ಶನಿ ಶಾಂತಿಯನ್ನ ಮಾಡಿಸ್ಕೊಂಡು ಶನಿ ರಕ್ಷೆಯನ್ನ ದೇಹದಲ್ಲಿ ಧರಿಸ್ಕೋಬೇಕು. ಕವಚವನ್ನ, ರಕ್ಷೆಯನ್ನ ಹಣೆಯಲ್ಲಿ ಧರಿಸ್ಕೊಳ್ಳೋದ್ರಿಂದ ನಿಮಗೆ ಆ ಶನಿಯ ಪೀಡೆಗಳೆಲ್ಲ ನಿವಾರಣೆಯಾಗಿ ಜೀವನ ಚೆನ್ನಾಗಾಗ್ತದೆ. ಅದೃಷ್ಟದ ದಿಕ್ಕು ನಿಮ್ಗೆ ಈ ವಾರ ಪೂರ್ವ ದಿಕ್ಕು, ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಎಲ್ಲ ಶುಭವಾಗ್ಲಿ ಅಂತ ಹೇಳ್ತಾ 12 ರಾಶಿಯವರಿಗೂ ಸಹ ಈ ವಾರದ ಫಲಿತಗಳನ್ನ ತಿಳ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ಈ ವಾರ ನೀವು ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಲಕ್ಷ್ಮೀ ನೃಸಿಂಹ ಅಷ್ಟಕ ಸ್ತೋತ್ರವನ್ನ ಪ್ರತಿನಿತ್ಯ ಸಂಧ್ಯಾ ಕಾಲದಲ್ಲಿ ಪಠಣವನ್ನು ಮಾಡ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಈ ವಾರದ 12 ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.